ಮತದಾರರ ಪಟ್ಟಿ ಪರಿಷ್ಕರಣೆ ನೆಪದಲ್ಲಿ ಪೌರತ್ವ ರದ್ದು ಹುನ್ನಾರ ಆಗ್ತಾ ಇದೆ. ಎಸ್ಐಆರ್ ವಿರುದ್ಧ ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪ ಆರೋಪ ಮಾಡ್ತಿದ್ದಾರೆ. ಪವರ್ ಟಿವಿಗೆ ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಮತದಾರರ ಪಟ್ಟಿ ಪರಿಷ್ಕರಣೆ ನೆಪದಲ್ಲಿ ಇಲ್ಲಿ ಹುನ್ನಾರ ಆಗ್ತಾ ಇದೆ. ಎಸ್ಐಆರ್ ವಿರುದ್ಧ ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪ ಆರೋಪ ಮಾಡಿದ್ದಾರೆ. ಪವರ್ ಟಿವಿಗೆ ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಪೌರತ್ವ ರದ್ದಾದ್ರೆ ದೇಶದ ಸವಲತ್ತು ಸಿಗೋದಿಲ್ಲ, ಮತ ಹಕ್ಕು ಇಲ್ಲ, ಹಿಂಬಾಗಿಲ ಮೂಲಕ ಷಡ್ಯಂತ್ರ ಮಾಡಲಾಗ್ತಾ ಇದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಕಾಂಗ್ರೆಸ್ನ ಮೂಲ ಮತದಾರನನ್ನ ತೆಗೆದು ಹಾಕಲಾಗ್ತಾ ಇದೆ. ಇವ್ರಿಗೆ ಯಾಕೆ ಇಷ್ಟು ಟೆನ್ಷನ್ ಅರ್ಥ ಆಗ್ತಾ ಇಲ್ಲ. ಮೂಲ ಮತದಾರ ಅವ್ರು ಬರ್ತಾರೆ, ಅವ್ರು ಕೇಳ್ತಾರೆ, ನಮ್ ಯಾಕೆ ತೆಗೆದ್ರಿ ಅಂತ ಪ್ರಶ್ನೆ ಮಾಡ್ತಾರೆ. ಬಟ್ ಇವರೇ ಅವ್ರ ಪರವಾಗಿ ಮಾಡ್ತಾ ಇದ್ದಾರೆ. ಯಾಕೆ ತೆಗಿತಾರೋ ಹೋಗ್ಲಿ, ತೆಗೆದ್ರೆ ಅವ್ರು ಬಂದು ಪ್ರಶ್ನೆ ಮಾಡ್ತಾರಪ್ಪ. ದೇಶದಲ್ಲಿ 10 ರಿಂದ 12 ಕೋಟಿ ಮತದಾರರನ್ನ ತೆಗೆದು ಹಾಕುವಂತ ಹುನ್ನಾರವಂತೆ. ಇವರೇ ಕಾಂಗ್ರೆಸ್ನವರು ಮೂಲ ಮತದಾರರು ಅಂತ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಹೋಗ್ಲಿ. ಇವರು ಕಾಂಗ್ರೆಸ್ಗೆ ಹಾಕ್ತಾರೆ. ಈಗ ನಾನು ಕುಸುಮ, ನಾನು ಕಾಂಗ್ರೆಸ್ಗೆ ಹಾಕ್ತೀನಿ ಅನ್ನೋದು ಗೊತ್ತಿರುತ್ತಾ ಬಿಜೆಪಿ ಅವ್ರಿಗೆ ತೆಗೆದು ಹಾಕಕ್ಕೆ? ಅದೇನು ಅಂತ ಮಾತಾಡ್ತಾರೋ. ಯಾರು ಮತದಾರರ ಪರಿಷ್ಕರಣೆ ಮಾಡೋದು ಏನೋ ಹೊಸ ವಿಚಾರ ಏನಲ್ಲ. ಇಲ್ಲಿ ಮತದಾರ ಪರಿಷ್ಕರಣೆ ನೆಪದಲ್ಲಿ ಇಡೀ ಒಂದು ಪೌರತ್ವವನ್ನೇ ರದ್ದು ಮಾಡುವಂತ ಹುನ್ನಾರ. ಪೌರತ್ವ ರದ್ದಾದ್ರೆ ಆಟೋಮೆಟಿಕಲಿ ಅವರು ನಾಗರಿಕರೇ ಅಲ್ಲ, ದೇಶದ ಸವಲತ್ತು ಏನೂ ಸಿಗೋದಿಲ್ಲ ಮತ್ತು ಓಟಿನ ಹಕ್ಕಿಲ್ಲ. ಈ ಹುನ್ನಾರ ಮಾಡಿಕೊಂಡು ಹಿಂದೆ ಏನು CA NRC ತಂದಿದ್ರು, ಹಿಂಬಾಗಿಲಿನಿಂದ ಏನೋ ಒಂದು ಕುತಂತ್ರ ಒಂದ್ ಕಡೆ ಆದ್ರೆ, ಕಾಂಗ್ರೆಸ್ಸಿನ ಮೂಲ ಮತದಾರರನ್ನ ಈ ನೆಪ ಒಡ್ಡಿ ಅವ್ರಿಗೇನು ಗೊತ್ತಿರಲ್ಲ, ಅವರು ಅವಿದ್ಯಾವಂತರಿರ್ತಾರೆ, ಅವ್ರ ಕುಟುಂಬ ಹುಡುಕದಲ್ಲಿ ಏನು, ಇದನ್ನ ಇಟ್ಕೊಂಡು ಒಂದು 10 ರಿಂದ 12 ಕೋಟಿ ಮತದಾರನ ದೇಶದಲ್ಲಿ ರದ್ದು ಮಾಡ್ತಕ್ಕಂಥ ಹುನ್ನಾರ ಬಿಜೆಪಿ ಮಾಡ್ತಾ ಇದೆ. ಇದು ಆಲ್ರೆಡಿ ಅವರು ಬಿಹಾರ, ಅಲ್ಲಿಂದ ಬಂದು ವೆಸ್ಟ್ ಬೆಂಗಾಲ್, ಬೇರೆ ಬೇರೆ ರಾಜ್ಯ, ಇವನ್ ತಮಿಳುನಾಡು ಚೀಫ್ ಮಿನಿಸ್ಟರ್ ಸೋಲಿಸಿದ್ರು, ಕೇರಳ ಚೀಫ್ ಮಿನಿಸ್ಟರ್ ಹೋದ್ರು ಬಿಕಾಸ್ ಆಫ್